ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ವೆಕೇಶನ್ 4th ಡೇ ಆಗಿರತ್ತೆ. ಅವತ್ತು ನಮಗೆ ಡೆಲ್ಲಿಯಿಂದ ಲೇಗೆ ಫ್ಲೈಟ್ ಇತ್ತು, ಬೆಳಿಗ್ಗೆನೆ ಇತ್ತು. ಹಾಗಾಗಿ ನಾವು ಟಿಫನ್ ಎಲ್ಲ ಏನೂ ಮಾಡಲಿಲ್ಲ. ಸುಮಾರು ಒಂದು 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ 6 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ರೂಮ್ನೆಲ್ಲ ವೆಕೇಟ್ ಮಾಡಿಬಿಟ್ವಿ. ಫಸ್ಟು ಆ್ಯಕ್ಚುಲಿ ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಏರ್ಪೋರ್ಟಲ್ಲಿ ಯೂಶ್ವಲಿ ನಾವು ಅಂದರೆ 1-2 ಅವರ್ಸ್ ಬಿಫೋರ್ ಇರಬೇಕಾಗತ್ತಲ್ವಾ, ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಏರ್ಪೋರ್ಟಲ್ಲೇ ತಿನ್ಕೊಳ್ಳೋಣ. ಬಿಕಾಸ್ ಬೋರ್ಡಿಂಗ್ ಎಲ್ಲ ಆಗೋಗ್ಬಿಟ್ರೆ ಆಮೇಲೆ ನಮ್ಗೆ ಸ್ವಲ್ಪ ಟೈಮ್ ಇರತ್ತೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಂಗೆ ಹೊರಟ್ವಿ ನಾವು. ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೋ ಏನೋ ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸರಿನಾ ಏರ್ಪೋರ್ಟ್ಗೆಲ್ಲ ಹೋಗಿ ಫಸ್ಟು ಈ ಲಗೇಜ್ ಏನಿದೆ ಅಲ್ವಾ ಅದನ್ನು ನಾವು ಕೊಟ್ಬಿಟ್ರೆ ಒಂದು ಸ್ವಲ್ಪ ಫ್ರೀ ಆಗೋಗ್ಬಿಡ್ತೀವಿ. ಇನ್ನು ವೆಬ್ ಚೆಕಿಂಗ್ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಆದರೂ ಏನೂ ಇದಿರಲಿಲ್ಲ. ಆದರೂ ಹೋಗಿ ಮತ್ತೆ ಇನ್ನೊಂದು ಏನಂದರೆ ಲಗೇಜ್ಗೆ 4 ಜನಕ್ಕೆ 15 kgs ಅಂತ ಹೇಳಿ ಸಪ್ರೇಟ್ ಇದೆಲ್ಲ ಇರತ್ತೆ. ಇನ್ನು ನಾವು ಡೆಲ್ಲಿಲಿ ಬೇರೆ ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟಿದ್ವಿ, ಅದು ಎಕ್ಸ್ಟ್ರಾನೇ ನಮಗೆ ಆಯಿತು. ಅಂದರೆ ಒಂದು 3 kgs ಏನೋ ಎಕ್ಸ್ಟ್ರಾ ಆಯಿತು. ಬಟ್ ಲಕ್ಕಿಲಿ ಅವರು ನಮಗೆ ಪೇ ಎಲ್ಲ ಏನೂ ಮಾಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡಿ, ಒಂದು ಜಸ್ಟ್ 3 kgs ಅಲ್ವಾ ಅಂತ ಹೇಳಿ. ಸೊ ನಮ್ಮ ಮನೆಯವರು ಅದನ್ನು ಹೇಳ್ತಿದ್ರು, ಇನ್ನು ನೆಕ್ಸ್ಟ್ ಏನು ಶಾಪಿಂಗ್ ಮಾಡಬೇಡಿ, ನೀವು ಶಾಪಿಂಗ್ ಮಾಡಿದ್ದೀರಾ ಅಂದರೆ ಲಗೇಜ್ ಎಕ್ಸ್ಟ್ರಾ ಆಗುತ್ತೆ ಮತ್ತು ನಾನು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಅಂದ್ಬಿಟ್ಟು. ಸರಿ, ನಮಗೂ ಆ್ಯಕ್ಚುಲಿ ಏನು ಶಾಪಿಂಗ್ ಮಾಡೋ ಇದು ಇರಲಿಲ್ಲ. ಆಲ್ಮೋಸ್ಟ್ ಆಲ್ ಮಾಡಿದ್ವಲ್ವಾ, ಇನ್ನು ಟ್ರಿಪ್ ಬರೋಕ್ಕೆ ಮುಂಚೆನೂ ನಾವು ಮಾಡಿರ್ತೀವಿ. ಇನ್ನು ಅಲ್ಲೂ ಡೆಲ್ಲಿಲಿ ಸ್ವಲ್ಪ ಮಾಡಿದ್ವಿ. ಎಗೇನ್ ಏನು ಇಲ್ಲ ಬಿಡಿ, ಮಾಡಲ್ಲ ನಾವು ಅಂತ ಹೇಳಿ ಅಂದ್ಬಿಟ್ಟು ಆಮೇಲೆ ಸರಿ ಎಲ್ಲ ಬೋರ್ಡಿಂಗ್ ಎಲ್ಲ ಮಾಡಿಕೊಂಡು ಲಗೇಜ್ ಎಲ್ಲ ಕೊಟ್ಟು ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ಈ ಸತಿ ಏನಾಯಿತು ಅಂದರೆ ನಮಗೆ ಫ್ಲೈಟ್ ಪ್ರಿಪೋನ್ ಆಗೋಗಿದೆ. ಟೈಮಿಂಗ್ಸು 1/2 hour ಬಿಫೋರ್ ಇದಾಗೋಯ್ತು. ಮತ್ತು ಅನೌನ್ಸ್ ಮಾಡ್ತಾ ಇದ್ರು ಈ ಥರ ಪ್ರಿಪೋನ್ ಆಗಿದೆ ಫ್ಲೈಟು, ಯಾರ್ಯಾರು ಅದೇ ಫ್ಲೈಟ್ ನಂಬರ್ನ ಹೇಳಿಬಿಟ್ಟು ಅಂದರೆ ಬೋರ್ಡಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿ. ಸರಿ, ನಾವು ಟಿಫನ್ಗೆಲ್ಲ ಹೋದರೆ ಲೇಟ್ ಆಗೋಗ್ಬಿಡತ್ತೆ, ಬೇಡ ಅಂತ ಆ್ಯಕ್ಚುಲಿ ಆರ್ಡರ್ ಮಾಡಿದ್ವಿ. ಪಾಪ ಅವ್ರಿಗೆ ನಾವು ಅಮೌಂಟು ಈಸ್ಕೊಂಡ್ಬಿಟ್ವಿ. ಇಲ್ಲ ಈ ಥರ ನಮಗೆ ಫ್ಲೈಟ್ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು, ಅಂದರೆ ಮೆಸೇಜ್ ಹಾಕ್ಬಿಡ್ತಾರಲ್ವಾ, ಸೊ ಅದನ್ನು ನೋಡಿಕೊಂಡು ಹೋದ್ವಿ. ಹೋಗೋ ಅಷ್ಟೊತ್ತಿಗೆ ಇನ್ನೇನೆಲ್ಲ ಬೋರ್ಡಿಂಗ್ ನಡೀತಾ ಇತ್ತು. ಅದಾದಮೇಲೆ ಮೇಯ್ನ್ ಅದೇ ಹೇಳೋದ್ನಲ್ಲ ಆಗಲೇ ತುಂಬ ಹೊಟ್ಟೆ ಹಸಿತಾ ಇತ್ತು ನನಗೆ. ಇನ್ನು ಫ್ಲೈಟಲ್ಲೇ ಫ್ರೂಟ್ಸದು ಬೌಲು ಮತ್ತು ಇನ್ನೊಂದು ಐ ಥಿಂಕ್ ಕಾರ್ನ್ ಪಪ್ಸ್ ಟೈಪ್ ಏನೋ ಅದು ತುಂಬ ಚೆನ್ನಾಗಿತ್ತು. ಸೊ ಎರಡೂ ಕೊಟ್ಟರು. ಅಂದರೆ ಇಬ್ಬರು ಫ್ರೂಟ್ಸ್ ತೊಗೊಂಡ್ವಿ, ಇನ್ನಿಬ್ಬರು ಆ ಥರ ಪ್ಲ್ಯಾಟರ್ ತೊಗೊಂಡ್ವಿ. ಓಕೆ, ಅಂದರೆ ಅದು ಟಿಫನ್ ಅಂತೂ ಖಂಡಿತ ಆಗೋದಿಲ್ಲ. ಲೈಟಾಗಿ ಏನೋ ನಮಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಒಂಥರ ಸ್ವರ್ಗನೇ ಕಾಣಿಸ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ವ್ಯೂ. ಅಂದರೆ ಫುಲ್ಲು ಬೆಟ್ಟಗಳು. ಜಸ್ಟ್ ಡೆಲ್ಲಿಯಿಂದ ಲೇಗೆ ಐ ಥಿಂಕ್ ಓನ್ಲಿ 1.5 hour ಏನೋ ಅಷ್ಟೇ ಇದ್ದಿದ್ದು ಜರ್ನಿ. ಸೊ ಒಂದು 20 minutes 1/2 hour ನಮಗೆ ಜಸ್ಟ್ ಸಿಟಿ ಆ ಥರನೇ ಕಾಣಿಸ್ತಿತ್ತು. ಅದಾದಮೇಲೆ ನಮಗೆ ಪೈಲಟ್ ಏನಿರ್ತಾರೆ ಅವರೇ ಅನೌನ್ಸ್ ಮಾಡಿದ್ರು, ಈ ಥರ ನೋಡಿ ನಿಮ್ಮ ಇದರ ವ್ಯೂ ಕಾಣಿಸುತ್ತೆ, ಹಿಮಾಲಯಸ್ ಎಲ್ಲ ಕಾಣುತ್ತೆ ನೋಡಿ ಅಂತ ಹೇಳಿಬಿಟ್ಟು. ಲಕ್ಕೀಲಿ ನಿಜವಾಗ್ಲೂ ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನಾನು ಮಿನಿ ವ್ಲಾಗಲ್ಲೂ ಸಹ ಹೇಳಿದ್ದೆ. ನಾನು ಕಾಶ್ಮೀರ್ಗೆ ಹೋಗಿದ್ದೀವಿ, ಶಿಮ್ಲಾ, ಮನಾಲಿ ಎಲ್ಲ ನೋಡಿದ್ದೀವಿ ಆಲ್ಮೋಸ್ಟು. ಬಟ್ ಅದೇನಂದರೆ ನಾವೊಂಥರ ಕೆಳಗಡೆಯಿಂದ ಬೆಟ್ಟನ ನೋಡಿದ್ದೀವಿ ಅಷ್ಟೇ. ಸೊ ಇದು ಹೆಂಗಿತ್ತು ಅಂದರೆ ಫ್ಲೈಟಿಂದ ನಾವು ಅಂದರೆ ಮೇಲ್ಗಡೆಯಿಂದ ಆ ಬೆಟ್ಟಗಳನ್ನ ನೋಡ್ತಿದ್ದಿದ್ದು. ನೀವು ಬೇಕಾದರೆ ಈ ವಿಡಿಯೋದಲ್ಲಿ ನೋಡ್ಬೋದು. ನನಗೆ ಎಷ್ಟಾಗುತ್ತೋ ಅಷ್ಟು ನಾವು ವಿಡಿಯೋ ಮಾಡ್ಕೊಂಡ್ವಿ. ಬಿಕಾಸ್ ನನಗೆ ಒಂದೇನಿತ್ತು ಅಂದರೆ ವ್ಲಾಗಿಗೆ ಹಾಕೋದು ಅಲ್ದಿರ ನನಗೂ ಒಂದು ಮೆಮೊರಿಗೆ ಅಂತ ಹೇಳಿ, ನಾನು ಅನ್ನೋದಕ್ಕಿಂತ ನಮ್ಮ ಹನಿ ಮತ್ತು ಅವ್ರ ಪಪ್ಪ ಇಬ್ಬರು ಸೇರಿಕೊಂಡು ಇದನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡ್ರು. ಅದು ಒಂದು ಮೆಮೊರಿ. ಅಷ್ಟು ಚೆನ್ನಾಗಿರೋ ವ್ಯೂ ನೋಡಬೇಕು ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮಗೆ ಇನ್ನೊಂದು ಏನಂದರೆ ಆ ಫ್ಲೈಟಲ್ಲಿ ಆಲ್ಮೋಸ್ಟ್ ಆಲ್ ಸುಮಾರು ಒಂದು 4-5 ಅಂದರೆ ಸೀಟ್ಸ್ ಖಾಲಿನೇ ಇತ್ತು. 4-5 ಅಂತಂದರೆ 4-5 ರೋನೇ ಖಾಲಿ ಇತ್ತು. ಹಾಗಾಗಿ ನಾವು 4 ಜನ ವಿಂಡೋ ಸೀಟ್ಸನ್ನು ಎಂಜಾಯ್ ಮಾಡಿದ್ವಿ. ಅಲ್ಲಿ ಏನು ಕ್ಯಾಬಿನ್ ಕ್ರ್ಯೂ ಇರ್ತಾರಲ್ವಾ, ಅವರು ಹೇಳಿದ್ರು ನಾವು ಈ ಥರ ಬಗ್ಗಿ ನೋಡ್ತಿದ್ದಕ್ಕೆ ಹಿಂದೆ ಖಾಲಿ ಇದೆ, ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು. ಸೊ 4 ಜನನೂ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಆ ವ್ಯೂನ. ಅಷ್ಟು ಚೆನ್ನಾಗಿತ್ತು. ಒಂಥರ ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ತಾರಲ್ವಾ, ಆ ಫೀಲ್ ಕೊಡ್ತಿತ್ತು ಅಂತಲೇ ಹೇಳ್ಬೋದು.
ಇನ್ನ ನಾವು ಫ್ಲೈಟ್ ಅಲ್ಲಿ ಇದ್ದಾಗ ಯೂಶಲಿ ಏನಾಗುತ್ತೆ ಅಂದ್ರೆ ಫ್ಲೈಟ್ ಲ್ಯಾಂಡ್ ಆಗ್ಬೇಕು ಅಂದ್ರೆ ಏರ್ಪೋರ್ಟ್ ಇಂದ ಅವ್ರಿಗೆ ಪರ್ಮಿಷನ್ ಬೇಕಾಗುತ್ತೆ. ಸೊ ಈ ಫ್ಲೈಟ್ಗೆ ಅವರು ಪರ್ಮಿಷನ್ ಬೇಗ ಕೊಡ್ಲಿಲ್ಲ. ಹಂಗಾಗಿ ಫ್ಲೈಟ್ ಏನಾಯ್ತು ಅಲ್ಲೇ ಒಂದು 20 ಮಿನಿಟ್ಸ್ ಸುತ್ತುತ್ತಾ ಇತ್ತು. ಅದಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಆಲ್ಮೋಸ್ಟ್ ಆಲ್ ಅಲ್ಲಿ ಇದ್ದವರು ಎಲ್ಲಾರು ಅದನ್ನ ಎಂಜಾಯ್ ಮಾಡಿದ್ವಿ. ಆಮೇಲೆ 20 ಮಿನಿಟ್ಸ್ ಆದ್ಮೇಲೆ ನಮ್ಗೆ ಲ್ಯಾಂಡ್ ಆಯ್ತು. ಇನ್ನೊಂದು ನಾವು ಮಿಸ್ಟೇಕ್ ಮಾಡಿದ್ವಿ. ಯೂಶಲಿ ಲೇ ಬಂದು ಲೇ ಲಡಾಖ್ ತುಂಬಾ ಕೋಲ್ಡ್ ಇರುತ್ತೆ ಪ್ಲೇಸ್. ಸೊ ಈ ಫ್ಲೈಟ್ ಅಲ್ಲಿ ಇರೋರೆಲ್ಲ ಏನ್ ಮಾಡಿದ್ರು ಅಂದ್ರೆ ನಮಗೂ ಗೊತ್ತಿತ್ತು ಕೋಲ್ಡ್ ಇರತ್ತೆ ಅಂತ ಹೇಳಿ. ಸೊ ನಾವೇನ್ ಮಾಡಿದ್ವಿ, ಯಾರ ಕೈಯಲ್ಲಿ ಕ್ಯಾರಿ ಮಾಡ್ತಾರೆ ಅಂತೇಳಿ ಜಾಕೆಟ್ಸ್ನೆಲ್ಲ ಫುಲ್ಲು ನಾವು ಟ್ರಾಲಿಲೇ ಇಟ್ಬಿಟ್ಟಿದ್ವಿ. ಇನ್ನ ಫ್ಲೈಟ್ ಲ್ಯಾಂಡ್ ಆಗಿದ ತಕ್ಷಣ ಆ ಫ್ಲೈಟ್ ಅಲ್ಲಿ ಇರೋರೆಲ್ಲಾರು ಜಾಕೆಟ್ಸ್ನೆಲ್ಲ ಹಾಕೋತಾ ಇದ್ದಾರೆ. ನಾವು ನೋಡಿದ್ರೆ ಹಾಗೆ ಇದೀವಿ. ಅಲ್ಲಿ ಕೆಳಗಡೆ ಇಳ್ದಿದ ತಕ್ಷಣ ಫುಲ್ಲು ಕೋಲ್ಡ್ ಆಗೋಯ್ತು. ಅದ್ರಲ್ಲೂ ನಮ್ಮ ಹನಿದು ಬೇರೆ ಫುಲ್ಲು ಅವಳು ಸ್ಕರ್ಟ್ ಹಾಕೊಂಡ್ಬಿಟ್ಟಿದ್ಲು. ಆಮೇಲೆ ಅಲ್ಲಿ ನಾವು ಲಗೇಜ್ ಎಲ್ಲ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ಒಳಗಡೆ ಫ್ಲೈಟ್ ಇದ್ರಲ್ಲಿ. ಅಲ್ಲಿ ಯಾರೋ ಒಂದಿಬ್ರು ಹೇಳ್ತಾ ಇದ್ರು, ಈ ತರ ಅಂದ್ರೆ ಈ ಕೋಲ್ಡ್ ಅಲ್ಲಿ ನೀವು ಈ ತರ ಇದ್ದೀರಾ, ಜಾಕೆಟ್ಸ್ ಏನಾದ್ರು ಹಾಕೊಳ್ಳಿ ಅಂದ್ಬಿಟ್ಟು. ಸರಿ ನಾವು ಆಮೇಲೆ ಹೇಳಿದ್ವಿ ಎಲ್ಲ ಟ್ರಾಲಿಲಿ ಇದೆ, ಈಗ ತಗೊಂಡು ಹಾಕೋಬೇಕು ಅಂತ ಹೇಳಿ. ಅದಾದ್ಮೇಲೆ ನಾವು ಡೆಲ್ಲಿ ಅಮೃತ್ಸರ್ಗೆ ಇಂಡಿವಿಜುವಲ್ ಯಾವುದೇ ಒಂದು ಪ್ಯಾಕೇಜ್ ಎಲ್ಲ ಏನೂ ಮಾಡಿರ್ಲಿಲ್ಲ. ಬಟ್ ಲೇ ಲಡಾಖ್ಗೆ ನಾವು ಕಂಪ್ಲೀಟ್ ಪ್ಯಾಕೇಜ್ನ ತಗೊಂಡಿದ್ವಿ. ಅಂದ್ರೆ ಫ್ಲೈಟ್ ಚಾರ್ಜಸ್ ಎಲ್ಲ ನಮ್ದೇನೆ, ಅದು ಸಪ್ರೇಟ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಲಿಲ್ಲ. ಸೊ ನಾವೇನು ಪ್ಯಾಕೇಜ್ ತಗೊಂಡಿದ್ವಿ ಅವರೇ ನಮ್ಗೆ ಕಾರ್ನ ಕಳಿಸಿದ್ರು. ಸೊ ಅವರು ನೀಟಾಗಿ ಫುಲ್ಲು ಪ್ಯಾಕೇಜ್ ಅಲ್ಲಿ ನಮ್ಗೆ ಏನೇನ್ ಬಂದಿತ್ತು ಅಂದ್ರೆ ಅದೇ ಕಾರ್ ಕಳಿಸ್ತಾರೆ, ಹಾಗೇನೆ ಹೋಟೆಲ್ಲು, ಮತ್ತೆ ಬೆಳಿಗ್ಗೆ ರಾತ್ರಿ ಫುಡ್ ಊಟ, ಮತ್ತೆ ಅದು ಸೈಟ್ ಸೀಯಿಂಗ್ಸ್ ಏನಿದೆ ಎಲ್ಲೆಲ್ಲಿ ಹೋಗ್ಬೇಕು ಅದೆಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಏನಾದ್ರು ಒಂದ್ ವೇಳೆ ಟಿಕೆಟ್ಸ್ ಏನಾದ್ರು ಇದ್ರೆ ಅದು ನಾವೇ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಇತ್ತು. ಸೊ ಇನ್ನು ಅವರು ಪ್ಯಾಕೇಜ್ ಅವರು ಬಂದು ನಮ್ಮನ್ನ ಪಿಕ್ ಮಾಡ್ಬಿಟ್ಟು ಹೋಟೆಲ್ ರೂಮಲ್ಲಿ ಬಿಟ್ರು. ಇನ್ನು ಆಗ್ಲೇ ಹೇಳ್ದಂಗೆ ಅದೇ ಹೊಟ್ಟೆ ಹಸಿತಾ ಇತ್ತು. ಫ್ಲೈಟ್ ಅಲ್ಲಿ ಕೊಟ್ಟಿದ್ದು ನಿಜವಾಗ್ಲೂ ಏನಕ್ಕೂ ಸಾಲಿಲ್ಲ ನಮ್ಗೆ. ಅಲ್ಲಿ ಹೋದ್ಮೇಲೆ ಅವರು ಟಿಫನ್ ಅಂದ್ರೆ ಖಾಲಿ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಬಟ್ ನಮಗೋಸ್ಕರ ಪಾಪ ಅವರು ಬಿಸಿ ಬಿಸಿಯಾಗಿ ಮಾಡಿಕೊಟ್ರು. ಇನ್ನು ಅಲ್ಲಿ ಟಿಫನ್ ಮಾಡ್ಬಿಟ್ಟು ಅವತ್ತು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲೇ ಬೇಕಾದ್ರೆ ನೀವು ಯಾವ್ದಾದ್ರು ಮಾರ್ಕೆಟ್ ಇದೆ ವಿಸಿಟ್ ಮಾಡ್ಬೋದು, ಬೇರೆ ಕಡೆ ಎಲ್ಲೂ ಕರ್ಕೊಂಡೋಗಲ್ಲ. ಬಿಕಾಸ್ ಅಲ್ಲಿ ಈ ಅಂದ್ರೆ ನಮ್ಗೆ ಇಲ್ಲಿನ ವೆದರ್ಗೂ ಅಲ್ಲಿನ ವೆದರ್ಗೂ ಸ್ವಲ್ಪ ಟೈಮ್ ಬೇಕಾಗುತ್ತಂತೆ ನಮ್ಮ ಬಾಡಿ ಸೆಟ್ ಆಗೋದಕ್ಕೆ. ಸೊ ಈಗ ಎಗೇನ್ ನೀವು ಟ್ರಾವೆಲ್ ಮಾಡಿದೀರಾ ಅಂದ್ರೆ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಸೊ ಹಂಗಾಗಿ ಇವತ್ತು ಕಂಪ್ಲೀಟ್ ರೆಸ್ಟ್ ಮಾಡಿ ನಾಳೆಯಿಂದ ನಿಮ್ಗೆ ಸೈಟ್ ಸೀಯಿಂಗ್ಸ್ ಎಲ್ಲ ಏನಿದೆ ಅದು ಶುರು ಆಗುತ್ತೆ ಅಂತ ಹೇಳಿದ್ರು. ಅದೇ ನಿಮ್ಗೆ ಅಲ್ಲಿ ಲೋಕಲ್ ಮಾರ್ಕೆಟ್ ಇದೆ, ಬೇಕು ಅಂದ್ರೆ ಅಲ್ಲಿ ಹೋಗಿ ಅಂತ ಅಂದ್ರು. ಪ್ಲಸ್ ಇನ್ನೊಂದು ಏನಂದ್ರೆ ನಾವ್ ಯಾವ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ವಿ ಆ ಹೋಟೆಲ್ ಜಸ್ಟ್ ಬ್ಯಾಕ್ ಸೈಡೇ ಇತ್ತು ಆ ಮಾರ್ಕೆಟ್. ಅಂದ್ರೆ ಒಂದು 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅನ್ಕೊಳ್ಳಿ. 5 ಮಿನಿಟ್ಸ್ ಇರ್ಲಿಲ್ಲ, ಒಂದು 3 ಮಿನಿಟ್ಸ್. ಸೊ ಹಂಗಾಗಿ ನಾವೇನ್ ಅನ್ಕೊಂಡ್ವಿ, ಟಿಫನ್ ಎಲ್ಲ ಮಾಡಿ ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ಮಕ್ಕಳು ರೀಲ್ ಎಲ್ಲ ಮಾಡಿದ್ರು, ಅದು ಅವ್ರ ಪೇಜ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅವೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸರಿ ಅಲ್ಲಿ ಲೋಕಲ್ ಮಾರ್ಕೆಟ್ ಎಲ್ಲ ನೋಡ್ಕೊಂಡ್ ಬರೋಣ, ಒಂದು ವಿಸಿಟ್ ಹಾಕೋಣ ಅಂದ್ಬಿಟ್ಟು ಹೋದ್ವಿ ನಾವು.
ಇನ್ನು ಆಮೇಲೆ ಮಧ್ಯಾಹ್ನ ಒಂದು 3 o'clock ಹಂಗೇನೋ ಹೋದ್ವಿ. ಸೊ ಅದು ಲೋಕಲ್ ಮಾರ್ಕೆಟ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಸರಿ ಅಲ್ಲಿ ಸುತ್ತಮುತ್ತ ಎಲ್ಲ ಸ್ವಲ್ಪ ನೋಡ್ಕೊಂಡು ಆಮೇಲೆ ಅಗೇನ್ ಮಧ್ಯಾಹ್ನ ಊಟ ನಮ್ಗೆ ಹೋಟೆಲ್ ಅಲ್ಲಿ ಇರ್ಲಿಲ್ಲ. ಅಂದ್ರೆ ನಾವೆಲ್ಲಿ ಇರ್ತೀವಿ ಅವ್ರೇನು ನಮ್ಗೆ ಪ್ಯಾಕೇಜ್ ಅಲ್ಲಿ ಬಂದಿರ್ಲಿಲ್ಲ, ನಾವು ಸಪರೇಟ್ ಆಗಿ ತಿನ್ಬೇಕಿತ್ತು. ನಾವ್ ಇದ್ದಿದ್ ಹೋಟೆಲ್ ಅಲ್ಲೂ ಮಧ್ಯಾಹ್ನ ಲಂಚ್ ಎಲ್ಲ ಇತ್ತು, ಅಂದ್ರೆ ನಾವು ಪೇ ಮಾಡ್ಬೇಕಿತ್ತು. ಸರಿ ಮಕ್ಳೇನಂದ್ರು ಔಟ್ಸೈಡ್ ಬಂದ್ಬಿಟ್ಟು ಟಿಬೇಟಿಯನ್ ಅಂದ್ರೆ ಈಗ ಅಲ್ಲಿ ಲೋಕಲ್ ಫುಡ್ ಏನಿದೆ ಟಿಬೇಟಿಯನ್ ಅದನ್ನ ಟೇಸ್ಟ್ ಮಾಡೋಣ, ಅದನ್ನ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅಲ್ಲಿ ಒಂದು ನೋಡ್ಕೊಂಡ್ ಹೋದ್ವಿ ರೆಸ್ಟೋರೆಂಟ್ಸ್. ಮತ್ತೆ ಇಲ್ಲಿ ಏನಂತಂದ್ರೆ ಒಂದೇ ಕಡೆ ಒಂದು 10-15 ರೆಸ್ಟೋರೆಂಟ್ಸ್ ಇತ್ತು. ಒಂದೇ ಬಿಲ್ಡಿಂಗ್ ಅಲ್ಲಿ 4 ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲಾ ಫ್ಲೋರ್ಸು ಬರೀ ಅದೇ. ಮತ್ತೆ ಅಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಆತರ ಎಲ್ಲ ಏನು ಇರಲ್ಲ, ಕಿಚನ್ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಸರಿ ಒಂದಕ್ಕೆ ಹೋದ್ವಿ ನೋಡೋಣ ಅಲ್ಲಿ ಟೇಸ್ಟ್ ಎಲ್ಲ ಹೆಂಗಿರತ್ತೆ ಏನು ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ನಾವು ಫುಲ್ಲು ಏನ್ ಲೋಕಲ್ ಫುಡ್ ಏನಿರತ್ತೆ ಅದನ್ನೇನೆ ಆರ್ಡರ್ ಮಾಡಿದ್ವಿ, ನೋಡೋಣ ಹೆಂಗಿರತ್ತೆ ಅಂತ ಹೇಳಿ. ಜಸ್ಟ್ ಒನ್ ಪ್ಲೇಟ್ ತಗೊಳ್ಳೋಣ, ಟೇಸ್ಟ್ ಚೆನ್ನಾಗಿದ್ರೆ ಆಮೇಲೆ ಮಾಡ್ಬೋದು. ಮತ್ತೆ ಇನ್ನೊಂದ್ ಏನಂದ್ರೆ ನಾವಲ್ಲಿ ಹೋಟೆಲ್ ಅವ್ರನ್ನ ಕೇಳಿದ್ವಿ ಯಾವ್ದು ಫುಡ್ ಚೆನ್ನಾಗಿರತ್ತೆ, ನಾವ್ ಈ ತರ ಸೌತ್ ಇಂಡಿಯಾ ಇಂದ ಬಂದಿದೀವಿ, ನಮ್ಗೆ ಇದು ಸೆಟ್ ಆಗತ್ತಾ, ಹೆಂಗಿರತ್ತೆ ಆ ಟೇಸ್ಟ್ ಅಂತ ಅನ್ಬಿಟ್ಟು. ಪಾಪ ಅವರು ನಮ್ಗೆ ತುಂಬಾ ನೀಟಾಗಿ ಇಲ್ಲ ಇದು ಚೆನ್ನಾಗಿರತ್ತೆ, ನೀವು ಟೇಸ್ಟ್ ಮಾಡ್ಬೋದು, ತಿನ್ಬೋದು, ವೇಸ್ಟ್ ಆಗೋದಿಲ್ಲ. ಅಂದ್ರೆ ಸ್ವಲ್ಪ ಅವರು ಸ್ವೀಟ್ ಹಾಕ್ತಾರೆ. ಸೊ ನಾವು ಎಕ್ಸ್ಟ್ರಾ ಸ್ಪೈಸಸ್ ನ ಕೇಳಿದ್ವಿ, ಅವ್ರು ಹಂಗಾಗಿ ಎಕ್ಸ್ಟ್ರಾ ಖಾರ ಎಲ್ಲ ಹಾಕಿ ಮಾಡ್ಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇನ್ನ ಊಟ ಎಲ್ಲ ಮಾಡ್ಕೊಂಡ್ ಆದ್ಮೇಲೆ ಅಗೇನ್ ಅದೇ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ರೌಂಡ್ ಹಾಕಿದ್ವಿ. ಮತ್ತೆ ಕೆಲವೊಂದು ಶಾಪಿಂಗ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಲ್ಲಿ ನಾವು ಕೇಳಿದ್ವಿ, ಕೇಳಿದ್ದಕ್ಕೆ ಅಲ್ಲಿ ಜನ ಏನ್ ಹೇಳಿದ್ರು ಅಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಇಲ್ಲಿ ತಯಾರಾಗೋದಿಲ್ಲ, ಓನ್ಲಿ ಕಾರ್ಪೆಟ್ಸ್ ಏನಿರತ್ತೆ ಅದು ಮಾತ್ರನೇ ಇಲ್ಲಿ ರೆಡಿ ಆಗತ್ತೆ, ಉಳ್ದಿದ್ದೆಲ್ಲ ಆಲ್ಮೋಸ್ಟ್ ಆಲ್ ಡೆಲ್ಲಿ ಆ ಕಡೆ ಬೇರೆ ಕಡೆಯಿಂದನೇ ಬರೋದಂತೆ. ಹಂಗಾಗಿ ಆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವರು ಪಾಪ ಅದ್ರ ಮೇಲೆನೆ ಹಾಕ್ಬೇಕಲ್ವಾ. ಸೊ ಹಂಗಾಗಿ ಕಾಸ್ಟ್ಲಿ ಅನ್ನಿಸ್ತು ನಮ್ಗೆ. ನಾನ್ ನಮ್ಮ ಮನೆಯವ್ರನ್ನ ರೇಗಿಸ್ತಾ ಇದ್ದೆ, ಡೆಲ್ಲಿಲಿ ಶಾಪಿಂಗ್ ಮಾಡುವಾಗ ಏನಕ್ಕೆ ಅಂತ ಹೇಳ್ತಿದ್ರಿ, ಇಲ್ಲಿ ನೋಡಿ ಎಷ್ಟೊಂದು ಕಾಸ್ಟ್ಲಿ ಇದೆ, ಅಲ್ಲೇ ತಗೋಬೋದಿತ್ತು ಇನ್ನು ನಾವು ಅಂದ್ಬಿಟ್ಟು. ಈಗಿರೋ ಲಗೇಜ್ ಸಾಲ್ದ ನಿನ್ಗೆ ಇನ್ನೂ ಲಗೇಜ್ ತುಂಬ್ಕೋಬೇಕಾ ಅಂತ ಅವ್ರು ರೇಗಿಸ್ತಿದ್ರು. ಇನ್ನು ಅದಾದ್ಮೇಲೆ ನಮ್ಮ ಹನಿ ಅಂತೂ ಹೋಗಿ ಶಾಪಲ್ಲೆಲ್ಲ ಅದು ಇದು ನೋಡೋದು, ಟ್ರೈ ಮಾಡೋದು. ಅವಳು ಎಷ್ಟು ದೊಡ್ಡವಳಾದ್ರೂ ಅವಳಲ್ಲ ಕ್ಯೂಟ್ನೆಸ್ ಅನ್ನೋದು ನಿಜವಾಗ್ಲೂ ಹೋಗೇ ಇಲ್ಲ ನಮ್ಮ ಹನಿಗೆ. ಅವಳು ಆತರ ಎಲ್ಲ ಮಾಡ್ತಾ ಇದ್ಲು. ಸರಿ ಅದನ್ನೆಲ್ಲ ಒಂಥರ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಹೇಳ್ಬೇಕು ನಾನು, ಈ ಒಂದು ಪ್ಲೇಸ್ ಅಲ್ಲಿ ನಾವ್ ಏನ್ ಅಲ್ಲಿ ಕೂತಿದ್ವಿ ಆಲ್ಮೋಸ್ಟ್ ಈವ್ನಿಂಗ್ ಟೈಮು ಸ್ಕೂಲ್ ಬಿಟ್ಟಿದ್ರು. ಸೊ ಮಕ್ಕಳೆಲ್ಲ ಓಡಾಡ್ತಾ ಇದ್ರು. ಬಟ್ ನಾನು ಅವ್ರದ್ದೆಲ್ಲ ವಿಡಿಯೋ ಮಾಡ್ಲಿಲ್ಲ, ಅದು ತಪ್ಪು ಅನ್ನಿಸ್ತು ನನ್ಗೆ, ಬೇರೆಯವ್ರದ್ದು ವಿತೌಟ್ ಪರ್ಮಿಷನ್ ಹೆಂಗ್ ವಿಡಿಯೋ ಮಾಡೋದು ಅಂದ್ಬಿಟ್ಟು. ಎಷ್ಟು ಮುದ್ದಾಗಿದ್ರು ಅಂದ್ರೆ ಅಲ್ಲಿ ಮಕ್ಕಳು, ಅವ್ರ ಕೆನ್ನೆ ಎಲ್ಲ ಫುಲ್ ಕೆಂಪಗಿತ್ತು. ನೋಡಕ್ಕೆ ತುಂಬಾ ಚೆನ್ನಾಗಿದ್ರು ಅಲ್ಲಿ ಮಕ್ಕಳೆಲ್ಲ. ಮತ್ತೆ ಕೇಂದ್ರೀಯ ವಿದ್ಯಾಲಯ ಇತ್ತೋ ಏನೋ ಅಲ್ಲಿ ಬರೀ ಅದೇ ಯೂನಿಫಾರ್ಮು. ಸೊ ನನ್ ಮಕ್ಳಿಬ್ರು ಅದೇ ಕೇಂದ್ರೀಯ ವಿದ್ಯಾಲಯದಲ್ಲೇ ಓದಿದ್ದಲ್ವಾ, ಹಂಗಾಗಿ ಅವ್ರಿಗೆ ಅವ್ರ ಸ್ಕೂಲ್ದು ಯೂನಿಫಾರ್ಮ್ ಎಲ್ಲ ನೋಡಿದಾಗ ಅವ್ರಿಗೇನೋ ಒಂಥರ ಎಕ್ಸೈಟ್ಮೆಂಟ್, ನಮ್ಮ ಸ್ಕೂಲ್ ಯೂನಿಫಾರ್ಮು ಇಲ್ಲೂ ಅದೇ ತರ ಇದೆ, ಏನು ಚೇಂಜ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರದೇ ಒಂದು ಡಿಸ್ಕಷನ್ನು, ಅವ್ರ ಸ್ಕೂಲ್ ಲೈಫ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು. ಅಂದ್ರೆ ಕೆಲವೊಂದನ್ನ ನಾವು ನೋಡಿದಾಗ ನಮ್ಮ ಕೆಲವೊಂದು ಮೆಮೊರೀಸ್ ಅನ್ನೋದು ನೆನಪಾಗ್ಬಿಡತ್ತೆ ಅಲ್ವಾ, ಹಿಂಗಿತ್ತು ಹಂಗಿತ್ತು ಅಂತ ಹೇಳಿ. ಸೊ ಮಕ್ಕಳು ಅದನ್ನೆಲ್ಲ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು.
ಪ್ಲೇಸಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಕ್ಕಳಿಬ್ರು ಇಲ್ಲೂ ಮಿನಿಸೋ ಇದೆ, ಅದನ್ನ ನೋಡೋಕೆ ಹೋಗಿದ್ದಾರೆ. ಎಲ್ಲೋದ್ರೂ ನೋಡಿ ಅಪೋಸಿಟ್ ಮಿನಿಸೋ ಅಂತ ಇದೆ, ಶಾಪಿಂಗ್ ನೋಡ್ಕೊಂಬರ್ತೀವಿ ಅಂತ ಹೋಗಿದ್ದಾರೆ. ಇಲ್ಲಿ ಶಾಪಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ, ವೆರೈಟಿಯಾಗಿದೆ. ಪ್ಲೇಸ್ ಅಂತೂ ತುಂಬ ಕಾಮ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆಯ್ತೇನೋ, ಏನು ಅವ್ರದ್ದು ಆಗಲಿಲ್ವೇನೋ ಶಾಪಿಂಗು, ವಾಪಸ್ ಬರ್ತಾವ್ರೆ. ಸದ್ಯ ಇವತ್ತು ನಮ್ಮ ಮನೆಯವ್ರ ಪಾಕೆಟ್ ಸ್ವಲ್ಪ ಸೇವ್ ಆಯಿತು. ಈ ವಿಡಿಯೋದಲ್ಲಿ ನಮ್ಮ ಡ್ರೆಸ್ ಡೀಟೇಲ್ಸ್ನ ಹೇಳಬೇಕು ಅಂತಂದರೆ, ನಾನು ವೇರ್ ಮಾಡಿರೋದು ಬಂದು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿರೋದು. ಪಾವನಿದು ಅಷ್ಟೇ ಝೂಡಿಯೋದಲ್ಲಿ. ಇನ್ನು ಹನಿ ಹಾಕ್ಕೊಂಡಿರೋದು ಎರಡೂ ಬಂದು ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸ್ಕರ್ಟ್ ಬಂದು ಆಲ್ಮೋಸ್ಟ್ ಆಲ್ 1 ಇಯರ್ ಬ್ಯಾಕೆ ತೊಗೊಂಡಿದ್ವಿ. ಈ ಟಾಪ್ ಬಂದು ರೀಸೆಂಟಾಗಿ, ಅದು ನನ್ನ ಶಾಪಿಂಗ್ ಬ್ಲಾಗಲ್ಲಿ ನಾನು ಟಾಪ್ ಬಗ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ನು ಫೈನಲಿ ಅಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. 1-2 ಕೋಟ್ ತೊಗೊಂಡ್ವಿ ಅಷ್ಟೇನೆ. ಅಂದರೆ ಚಳಿ ಇತ್ತಲ್ವ ಜಾಸ್ತಿ ಅಂತ ಅಂದ್ಬಿಟ್ಟು ಬೇರೆ ಏನೂ ಶಾಪಿಂಗ್ ಮಾಡಲಿಲ್ಲ. ಆಗಲೇ ಹೇಳ್ದಂಗೆ ತುಂಬ ಕಾಸ್ಟ್ಲಿ ಇತ್ತು. ಹಾಗಾಗಿ ಅದಾದಮೇಲೆ ಇನ್ನು ನೈಟ್ ಊಟಕ್ಕೆ ನಮಗೆ ಹೋಟೆಲಲ್ಲೇ ಇತ್ತು. ಸರಿ ಇನ್ನೇನು ಮಾಡಲಿಲ್ಲ, ಜಸ್ಟ್ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ನಪ್ ಆದ್ವಿ. ಹಾಗಾಗಿ ಅದನ್ನೆಲ್ಲ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ನಾವು ಉಳಿದಿದ್ದು ಹೋಟೆಲ್ ಬಂದು ಆಲ್ಫೈನ್ ಅಂತ ಹೇಳಿ, ತುಂಬ ಚೆನ್ನಾಗಿತ್ತು. ಐ ಮೀನ್ ಅಲ್ಲಿ ರೂಮ್ಸು ಎಲ್ಲ ಚೆನ್ನಾಗಿತ್ತು, ಪ್ಲಸ್ ಫುಡ್ಡು ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರತ್ತೆ. ಸೊ ಈಗ ನೆಕ್ಸ್ಟ್ ಎಲ್ಲ ಫುಲ್ಲು ನಾವು ಲೇಲಿ ಯಾವ ಥರ ನೋಡಿದ್ವಿ, ಏನೇನು ಪ್ಲೇಸಸ್ ನೋಡಿದ್ವಿ ಅನ್ನೋದ್ರ ಬಗ್ಗೆ ನನ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಇಷ್ಟಪಡ್ತಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ವಿಡಿಯೋಸನ್ನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.